ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸದ್ಯ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾ ಇರೋದ್ರಿಂದ ಹೊಸ ಸಂಪುಟದ ರಚನೆ ಆಗ್ತಾ ಇದ್ದ ಹೊತ್ತಲ್ಲೇ ಕಾಂಗ್ರೆಸ್ ಪಾಳೆಯದಲ್ಲಿ ಅತಿ ದೊಡ್ಡ ಸಂಚಲನಕ್ಕೆ ಕಾರಣ ಆಗಿದ್ದು, ನಿನ್ನೆ ಇಡೀ ದಿನ ಚರ್ಚೆ ಆಗಿರುವ ವಿಚಾರ ಜಮೀರ್ ಅಹ್ಮದ್ ಖಾನ್ ಅವರು ಮಾತನಾಡಿದ್ದಾರೆ ಎನ್ನಲಾಗಿರುವ ಒಂದು ಆಡಿಯೋ, ಅದು ಕೂಡ ದಾವಣಗೆರೆ ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ. ಆ ರೀತಿಯ ಮಾತುಗಳು ಆಡಿಯೋದಲ್ಲಿ ಕೇಳೋದಕ್ಕೆ ಸಿಕ್ತು. ಜಮೀರ್ ಅಹ್ಮದ್ಗೆ ಆಡಿಯೋ ಬಾಂಬ್ ಸಂಕಷ್ಟವನ್ನ ತರುತ್ತಾ ಈಗ ಅಂತ, ಮಂತ್ರಿಗಿರಿಗೆ ಕುತ್ತು ತರುತ್ತಾ ಪಕ್ಷ ವಿರೋಧಿ ಆಡಿಯೋ. ಮಂತ್ರಿಗಿರಿಗೆ ಕುತ್ತು ತರಬಹುದ ಪಕ್ಷ ವಿರೋಧಿ ಆಡಿಯೋ, ಜಮೀರ್ ಅಹ್ಮದ್ ಖಾನ್ ಅವರು ಮಾತನಾಡಿದ್ದಾರೆ ಎನ್ನಲಾಗಿರುವ ಆಡಿಯೋ. ಹೈಕಮಾಂಡ್ ಅಂಗಳ ಮುಟ್ಟಿದೆ ಅಂತೆ ಈ ಆಡಿಯೋ. ವರಿಷ್ಠರ ಬಳಿ ಜಮೀರ್ ಅಹ್ಮದ್ ಖಾನ್ ಆಡಿಯೋ ವಿಚಾರದ ಬಗ್ಗೆ ಹೇಳಲಾಗಿದೆ. ಜಮೀರ್ ಅಹ್ಮದ್ ಆಡಿಯೋ ಬಗ್ಗೆ ವರಿಷ್ಠರು ಕೆಂಡಾಮಂಡಲರಾಗಿದ್ದಾರಂತೆ. ಜಮೀರ್ ಅಹ್ಮದ್ಗೆ ವಾರ್ನಿಂಗ್ ಕೊಡುತ್ತಾ ಹೈಕಮಾಂಡ್ ಅಥವಾ ಕ್ರಮ ಕೈಗೊಳ್ಳುತ್ತಾ? ಡಿಕೆ ಶಿವಕುಮಾರ್ ಸರ್ಕಾರದಲ್ಲಿ ಜಮೀರ್ ಅಹ್ಮದ್ ಕತೆ ಏನು ಅನ್ನೋದೇ ಪ್ರಶ್ನೆ ಆಗ್ತಾ ಇದೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಆಡಿಯೋ ಬಾಂಬ್ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ದಾವಣಗೆರೆ ಬೈ ಎಲೆಕ್ಷನ್ ನಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಕಾರಣ ತಮ್ಮ ಸಮುದಾಯದವರಿಗೆ ಅಲ್ಲಿ ಟಿಕೆಟ್ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಹೈಕಮಾಂಡ್ ಆಯ್ಕೆ ಮಾಡಿರುವ ಅಭ್ಯರ್ಥಿಯ ವಿರುದ್ಧವಾಗಿ ಪ್ರಚಾರ ಮಾಡೋದು, ಅಭ್ಯರ್ಥಿಯ ವಿರುದ್ಧವಾಗಿ ವೋಟ್ಗಳನ್ನ ಹಾಕೋದಕ್ಕೆ ಪ್ರಚೋದನೆ ಕೊಟ್ಟಿರುವ ಆರೋಪ ಜಮೀರ್ ಅಹ್ಮದ್ ಖಾನ್ ಅವರ ಮೇಲೆ. ಏನೇ ಆಗ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರೆ ಪಕ್ಷ ಅದನ್ನ ಸಹಿಸಿಕೊಳ್ಳುತ್ತಾ ಅನ್ನೋದು ಪ್ರಶ್ನೆ. ಕಾರಣ ಈ ಹಿಂದೆ ನಾನು ನಿನ್ನೆಯಿಂದಲೂ ಕೂಡ ಹೇಳ್ತಾ ಇದ್ದೀನಿ, KN ರಾಜಣ್ಣ ಇದೇ ರೀತಿ ಓಡ್ ಚೋರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರು ಅಭಿಯಾನ ಮಾಡ್ತಾರೆ, ಹೋರಾಟಗಳನ್ನ ಮಾಡ್ತಾರೆ ಅಂದ್ರೆ ಅದರ ವಿರುದ್ಧವಾಗಿ ಮಾತನಾಡಿದ್ರು ಅನ್ನೋ ಕಾರಣಕ್ಕೆ KN ರಾಜಣ್ಣ ಅವರನ್ನ ಇದ್ದಕ್ಕಿದ್ದಂತೆ ಸಂಪುಟದಿಂದಲೇ ವಜಾ ಮಾಡಲಾಯಿತು. ಸಹಿಸಿಕೊಳ್ಳಲಿಲ್ಲ ಪಕ್ಷ ಅಂತ. ಈಗ ಜಮೀರ್ ಅಹ್ಮದ್ ಖಾನ್ ಅವರ ವಿಚಾರದಲ್ಲಿ ಸಹಿಸಿಕೊಳ್ಳುತ್ತಾ ಹೈಕಮಾಂಡ್ ಪಕ್ಷ ವಿರೋಧಿ ಚಟುವಟಿಕೆಯನ್ನ? ಈ ಪ್ರಶ್ನೆ ಇದೆ. ಜಮೀರ್ಗೆ ಹೈಕಮಾಂಡ್ ವಾರ್ನಿಂಗ್ ಕೊಡುತ್ತಾ ಅಥವಾ ಕ್ರಮ ಕೈಗೊಂಡ್ಬಿಡುತ್ತಾ? ಹೈಕಮಾಂಡ್ ಅಂಗಳದಲ್ಲಿ ಜಮೀರ್ ಆಡಿಯೋ ಬಾಂಬ್ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಜಮೀರ್ ಅಹ್ಮದ್ ಬಗ್ಗೆ ಹೈಕಮಾಂಡ್ ಅಸಮಾಧಾನ ಹೊರ ಹಾಕಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಆದ್ರೆ ಕರ್ನಾಟಕದಲ್ಲಿ ಜಮೀರ್ ಅಹ್ಮದ್ ಯಾಕೆ ಕ್ರಮ ಕೈಗೊಳ್ಳಲ್ಲ? ಅದಕ್ಕೆ ಕಾರಣ ಅಂದ್ರೆ ಅವರು ಮಾಸ್ ಲೀಡರ್, ಸಮುದಾಯದ ಮೇಲೆ ಹಿಡಿತ ಇಟ್ಕೊಂಡಿದ್ದಾರೆ ನಾಯಕ. ಕಡೆಗಣನೆ ಮಾಡೋದು ಅಷ್ಟು ಸುಲಭ ಅಲ್ಲ. ಹೀಗಾಗಿ ಜಮೀರ್ ಪ್ಲಸ್ ಮೈನಸ್ ಬಗ್ಗೆ ಹೈಕಮಾಂಡ್ ಅಂಗಳದಲ್ಲಿ ಚರ್ಚೆ ಆಗ್ತಾ ಇದೆ. ಕ್ರಮ ಕೈಗೊಂಡ್ರೆ ಸಿಕ್ಕಲ್ಲಿ ಜಮೀರ್ ಬೇರೆ ದಾರಿ ಹಿಡಿಯುವ ಸಾಧ್ಯತೆ ಇರುತ್ತೆ. ಪಕ್ಷ ತೊರೆಯುವ ನಿರ್ಧಾರ ಮಾಡಿದ್ರೆ ಮುಂದಾಗುವ ಎಫೆಕ್ಟ್ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆಯಂತೆ. ಹಿಂಗಾಗಿ ಜಮೀರ್ ವಿಚಾರದಲ್ಲಿ ಅಳೆದು ತೂಗಿ ನಿರ್ಧಾರ ಮಾಡೋದಕ್ಕೆ ಹೈಕಮಾಂಡ್ ಮುಂದಾಗ್ತಾ ಇದೆ. ಫಸ್ಟ್ ಲಿಸ್ಟ್ ನಲ್ಲಂತೂ ಜಮೀರ್ ಮಿನಿಸ್ಟರ್ ಆಗುವುದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಜಮೀರ್ಗೆ ಹೈಕಮಾಂಡ್ ವಾರ್ನಿಂಗ್ ಕೊಡುತ್ತಾ ಕ್ರಮ ಕೈಗೊಳ್ಳುತ್ತಾ? ಯಾಕಂದ್ರೆ ಜಮೀರ್ ಅಹ್ಮದ್ ಖಾನ್ ಅಲ್ಪಸಂಖ್ಯಾತ ಸಮುದಾಯದ ಹಿಡಿತ ಸಾಧಿಸಿರುವ ನಾಯಕ, ಒಬ್ಬ ಮಾಸ್ ಲೀಡರ್ ಅಂತ ಅವ್ರನ್ನ ಕರೀತಾರೆ. ನಿನ್ನೆಯಿಂದ ನಾವು ಚರ್ಚೆ ಮಾಡ್ತಾ ಇದ್ವಿ ಜನನಾಯಕ ಮತ್ತು ನಾಯಕನಿಗೂ ಇರುವ ವ್ಯತ್ಯಾಸ ಏನು ಅಂತ. ಇವ್ರೊಂಥರ ಜನನಾಯಕ. ನೀವು ರಾಜ್ಯದ ಯಾವುದೇ ಕ್ಷೇತ್ರದಲ್ಲಿ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಒಂದು ಜವಾಬ್ದಾರಿ ಕೊಟ್ಟು ಈ ಕ್ಷೇತ್ರವನ್ನ ಗೆಲ್ಲಿಸ್ಕೊಂಡು ಬನ್ನಿ ಅಂದ್ರೆ ಆ ತಾಕತ್ತು ಜಮೀರ್ ಅಹ್ಮದ್ ಖಾನ್ ಅವರಿಗೆ ಇದೆ. ಕಾರಣ ಎಲ್ಲಾ ಸಮುದಾಯದವರನ್ನ ಸೆಳೆಯೋ ಪ್ರಯತ್ನ ಜಮೀರ್ ಅವರಿಂದ ಆಗುತ್ತೆ. ಅಂತಹ ಸೆಕೆಂಡ್ ಲೈನ್ ಲೀಡರ್ ಯಾರು ಇದ್ದಾರಾ ಆ ಸಮುದಾಯದಲ್ಲಿ ಅಂತ ಪ್ರಶ್ನೆ ಮಾಡಿದ್ರೆ ಇಲ್ಲ, ಪೈಪೋಟಿ ಕೊಡುವಂತ ನಾಯಕರು ಇಲ್ಲ. ಹಂಗಾಗಿ ಅವ್ರನ್ನ ಕಡೆಗಣನೆ ಮಾಡಿದ್ರೆ ಅಲ್ಪಸಂಖ್ಯಾತ ಸಮುದಾಯ ಕೈ ಜಾರಿ ಹೋಗುವ ಆತಂಕ ಪಕ್ಷಕ್ಕೂ ಇದೆ. ಹಂಗಾಗಿ ಅಳೆದು ತೂಗಿ ನಿರ್ಧಾರಕ್ಕೆ ಬರುವ ಸಾಧ್ಯತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾರುತಿ, ನಿನ್ನೆಯಿಂದಲೂ ಕೂಡ ನಾವು ಚರ್ಚೆ ಮಾಡ್ತಾ ಇದ್ವಿ, ಜಮೀರ್ ಅಹ್ಮದ್ ಖಾನ್ ಅವರ ಆಡಿಯೋ ವೈರಲ್ ಆಯ್ತು ಅಂದ ತಕ್ಷಣ ಇದ್ದಕ್ಕಿದ್ದಂತೆ ಕ್ರಮ ಕೈಗೊಂಡ್ಬಿಡುತ್ತಾ ಹೈಕಮಾಂಡ್? ಅಷ್ಟು ಸುಲಭ ಇದೆಯಾ ಅನ್ನೋದು ಪ್ರಶ್ನೆ. ಕಾರಣ ಒಬ್ಬ ಪವರ್ಫುಲ್ ನಾಯಕ, ಅಲ್ಪಸಂಖ್ಯಾತ ಸಮುದಾಯದ ಒಬ್ಬ ಲೀಡರ್ ಅಂತ ಗುರುತಿಸಿಕೊಂಡಿದ್ದಾರೆ. ಇಡೀ ರಾಜ್ಯದಲ್ಲಿ ಯಾವುದೇ ಕ್ಷೇತ್ರದ ಜವಾಬ್ದಾರಿ ಕೊಟ್ಟರು ಕೂಡ ಗೆಲ್ಲಿಸ್ಕೊಂಡು ಬರುವ ತಾಕತ್ತು ಜಮೀರ್ ಅಹ್ಮದ್ ಖಾನ್ ಅವರಿಗೆ ಇದೆ. ಅಷ್ಟು ಈಸಿ ಇದೆಯಾ ಇವರ ವಿರುದ್ಧ ಕ್ರಮ ಕೈಗೊಳ್ಳೋದು?
ಶ್ರುತಿ, ಹಿಂದೆ ಕೆಪಿಸಿಸಿ ಮತ್ತೆ ಎಐಸಿಸಿ ಅವರು ತೆಗೆದುಕೊಂಡಂತಹ ತೀರ್ಮಾನಗಳನ್ನ ನಾವು ನೋಡೋದಾದ್ರೆ ಸಹಜವಾಗಿ ಜಮೀರ್ ಅವರ ಬಗ್ಗೆ ಖಡಕ್ ಆದಂತಹ ಒಂದು ಕ್ರಮಗಳನ್ನ ತೆಗೆದುಕೊಳ್ಬೇಕಾಗಿರುವಂತಹ ಒಂದು ಪರಿಸ್ಥಿತಿಯಲ್ಲಿ ಎಐಸಿಸಿ ಮತ್ತೆ ಕೆಪಿಸಿಸಿ ನಾಯಕರುಗಳು ಇದ್ದಾರೆ. ಆದ್ರೆ ಆ ನಾಯಕರುಗಳು ಇದ್ದಂತಹ ಪರಿಸ್ಥಿತಿ, ಆ ನಾಯಕರು ವರ್ಚಸ್ಸೇ ಬೇರೆ ಇತ್ತು. ಈಗ ಜಮೀರ್ ಅಹಮದ್ ಖಾನ್ ಅವರು ಇರುವಂತಹ ಒಂದು ಪರಿಸ್ಥಿತಿ, ಇವರ ವರ್ಚಸ್ಸೇ ಬೇರೆ ಇದೆ. ಹೀಗಾಗಿ ಈ ಪ್ರಕರಣವನ್ನ ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿಯಾಗಿ ನೋಡುತ್ತೆ ಅನ್ನುವಂಥದ್ದು ಈಗ ಚರ್ಚೆ ಆಗ್ತಾ ಇರುವಂತಹ ಒಂದು ವಿಚಾರ. ನೀವ್ ಹೇಳದಂತೆ ಖಂಡಿತವಾಗಿ ಕೂಡ ಮುಸ್ಲಿಂ ಸಮುದಾಯದಲ್ಲಿ ಇಡೀ ರಾಜ್ಯಾದ್ಯಂತ ಯಾವುದೇ ಕ್ಷೇತ್ರಕ್ಕೆ ಹೋದ್ರು ಕೂಡ ಮತಗಳನ್ನ ಸಾಲಿಡ್ ಆಗಿ ತರುವಂತಹ ನಾಯಕರಲ್ಲಿ ಅದರಲ್ಲಿ ಆ ಸಮುದಾಯದಲ್ಲಿ ಇರುವಂತದ್ದು ಜಮೀರ್ ಅಹಮದ್ ಖಾನ್. ಹಲವು ನಾಯಕರುಗಳಿದ್ದಾರೆ, ಯುಟಿ ಖಾದರ್ ಅವರು ಇದ್ದಾರೆ, ತನ್ವೀರ್ ಸೇಠ್ ಅವರು ಇದ್ದಾರೆ, ರಿಜ್ವಾನ್ ಅರ್ಷದ್ ಇದ್ದಾರೆ, ಯಾರಿಸ್ ಇದ್ದಾರೆ. ಆದ್ರೆ ಯಾರಿಗೂ ಕೂಡ ಮತಗಳನ್ನ ಜನರನ್ನ ಮತಗಳನ್ನಾಗಿ ಆ ಸಮುದಾಯದ ಜನರನ್ನ ಮತಗಳನ್ನಾಗಿ ಕನ್ವರ್ಟ್ ಮಾಡುವಂತ ಒಂದು ಶಕ್ತಿ ಇಲ್ಲ. ಆ ಶಕ್ತಿ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಹಲವು ಕ್ಷೇತ್ರಗಳಲ್ಲಿದೆ. ಈಗಾಗಲೇ ಹಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ ಅದನ್ನ ಸಕ್ಸಸ್ ಕೂಡ ಕಂಡಿದ್ದಾರೆ. ಅದ್ರ ಜೊತೆ ಕೇವಲ ಕರ್ನಾಟಕ ಅಂತ ಅಷ್ಟೇ ಅಲ್ಲ, ತೆಲಂಗಾಣಕ್ಕೆ ಹೋದಾಗ ಆ ರಾಜ್ಯದಲ್ಲಿ ಚುನಾವಣೆಯನ್ನ ಯಾವ ರೀತಿಯಾಗಿ ಮಾಡಿದ್ರು, ದರ್ಗಾದಲ್ಲಿ ಯಾವ ರೀತಿಯಾಗಿ ಭಾಷಣಗಳನ್ನ ಮಾಡಿದ್ರು, ಆ ಸಮುದಾಯವನ್ನ ಯಾವ ರೀತಿಯಾಗಿ ಓಲೈಕೆ ಮಾಡಿದ್ರು, ಆ ಸಮುದಾಯವನ್ನ ಕಾಂಗ್ರೆಸ್ ಪರವಾಗಿ ಒಗ್ಗಟ್ಟಾಗಿ ಮತ ಚಲಾವಣೆ ಮಾಡೋದಕ್ಕೆ ಯಾವ ರೀತಿ ಸಕ್ಸಸ್ ಆದ್ರು ಅನ್ನುವಂಥದ್ದನ್ನ ಕೂಡ ನೋಡಿದ್ವಿ. ಮೊನ್ನೆ ನಡೆದಂತಹ ಕೇರಳ ಚುನಾವಣೆಯಲ್ಲೂ ಕೂಡ ವೇಣುಗೋಪಾಲ್ ಮತ್ತೆ ಸತೀಶ್ ಇಬ್ರು ಕೂಡ ಜಮೀರ್ ಅಹಮದ್ ಖಾನ್ ಅವರು ಕೇರಳಕ್ಕೆ ಬರಬೇಕು, ಮುಸ್ಲಿಂ ಪ್ರಾಬಲ್ಯ ಇರುವಂತಹ ಕ್ಷೇತ್ರಗಳಲ್ಲಿ ಪ್ರಚಾರವನ್ನ ಮಾಡ್ಬೇಕು ಅನ್ನುವಂತಹ ಒಂದು ಮನವಿಯನ್ನು ಮಾಡ್ಕೊಂಡ್ರು. ಅದಾದ ಬಳಿಕವೇ ವೇಣುಗೋಪಾಲ್ ಅವರ ಸೂಚನೆಯಂತೆ, ಸಿದ್ದರಾಮಯ್ಯ ಅವರ ಸಲಹೆಯಂತೆ ಕೇರಳಕ್ಕೆ ಹೋಗಿ, ಇಲ್ಲಿ ಎರಡು ಕ್ಷೇತ್ರಗಳಲ್ಲಿ ಬೈ ಎಲೆಕ್ಷನ್ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಕೇರಳದಲ್ಲಿ ಕಾಂಗ್ರೆಸ್ ಪರವಾಗಿ ಪ್ರಚಾರವನ್ನ ಮಾಡಿದ್ರು, ಅಲ್ಲಿ ಸಕ್ಸಸ್ ಕೂಡ ಆದ್ರು. ಆದ್ರೆ ಇಂಥ ಜಮೀರ್ ಅಹಮದ್ ಖಾನ್ ರಾಜ್ಯದಲ್ಲಿ ದಾವಣಗೆರೆ ಬೈ ಎಲೆಕ್ಷನ್ ವಿಚಾರದಲ್ಲಿ, ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ವಿಚಾರದಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಆಡಿದ್ದಾರೆ ಅನ್ನುವಂತ ಒಂದು ಆಡಿಯೋ ಏನ್ ವೈರಲ್ ಆಗಿದೆ, ಇದು ನಿಜವಾಗಿ ಕೂಡ ಅಕ್ಷಮ್ಯ. ಯಾಕಂತ ಹೇಳಿದ್ರೆ ಒಂದು ಸರ್ಕಾರದಲ್ಲಿ ಇರೋದು ಬೇರೆ, ಒಂದು ಪಕ್ಷದ ಯಾವುದೋ ಒಬ್ಬ ಕಾರ್ಯಕರ್ತನಾಗಿರೋದು ಇಲ್ಲ ದೂರದಿಂದ ಆ ಘಟನೆಗಳನ್ನ ನೋಡೋದು ಬೇರೆ. ಟಿಕೆಟ್ ಕೊಟ್ಟ ಬಳಿಕವೂ ಕೂಡ ನನಗೆ ಅಸಮಾಧಾನ ಇದೆ ಅನ್ನುವಂತ ವಿಚಾರವನ್ನು ಇಟ್ಕೊಂಡು ಕೇರಳಕ್ಕೆ ಹೋದಂತಹ ಜಮೀರ್ ಅಹಮದ್ ಖಾನ್ ಕೇರಳದಲ್ಲಿ ಕೇವಲ ಅಲ್ಲಿನ ಕಾಂಗ್ರೆಸ್ ವಿಚಾರದಲ್ಲಿ ತಲೆ ಕೆಡಿಸ್ಕೊಂಡು ಅಲ್ಲಷ್ಟೇ ಪ್ರಚಾರ ಮಾಡಿದ್ರೆ ಸಮಸ್ಯೆ ಆಗ್ತಿರ್ಲಿಲ್ಲ. ಅಲ್ಲಿ ಇದ್ಕೊಂಡೆ ದಾವಣಗೆರೆಯಲ್ಲಿ ಏನ್ ಮಾಡ್ಬೇಕು ಅದನ್ನ ಒಳಪೆಟ್ಟು ಕೊಡುವಂತ ಒಂದು ರೀತಿಯಲ್ಲಿ ಜಮೀರ್ ಅಹಮದ್ ಖಾನ್ ಅವರು ನಡ್ಕೊಂಡ್ರು ಅನ್ನುವಂತ ಒಂದು ಚರ್ಚೆ